ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಈ ಗಿಡ ನಿಮಗೆ ಗೊತ್ತಿರಬಹುದಾ? ಇದ್ರದ್ದು ಪರಿಚಯ ನಾನು ಮಾಡಿಕೊಡ್ತೀನಿ. ಇದನ್ನು ಹುಡುಕಿ ತುಂಬ ವರ್ಷದಿಂದ ಹುಡುಕಿದ್ದೀನಿ. ಆಮೇಲೆ ನನಗೆ ಸಿಕ್ಕಿದೆ. ಈಗ ಸದ್ಯ ಸಿಕ್ಕಿರೋದು ಇದು ಎಷ್ಟು ದೊಡ್ಡ ಆಗಿದೆ ನೋಡಿ. ಇದನ್ನು ನಾನು ಬೆಳೆಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬೆಳೆದಿದೆ. ಇದನ್ನು ನಾನು ಟೆರೆಸ್ ಮೇಲೆ ತಂದು ಇಟ್ಟಿದ್ದೀನಿ. ಇವತ್ತು ನಾನು ತಂದು ಇಟ್ಟಿರೋದು. ಹಾಗೆ ಇದು ಹಬ್ಬುತ್ತಾ ಹೋಗುತ್ತೆ. ಇದೊಂದು ರೀತಿ ಬಳ್ಳಿ ಅಂತ ಹೇಳ್ಬೋದು. ಇದು ತುಂಬಾ ಒಳ್ಳೆಯದು. ನೀವು ಎಲ್ಲೇ ಸಿಕ್ಕಿದ್ರೂ ಈ ಗಿಡವನ್ನು ನೀವು ಸಿಕ್ಕಿದರೆ ತಂದು ಒಂದು ಗಿಡವನ್ನು ಹಾಕ್ಕೊಳ್ಳಿ. ಇದು ಯಾವುದಕ್ಕೆ ಬರುತ್ತೆ, ಏನು ಉಪಯೋಗ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನಾನು ಇದನ್ನು ಹೇಗೆ ಬೆಳೆಸ್ಕೊಂಡೆ ಅಂತಲೂ ಕೂಡ ತಿಳಿಸ್ತೀನಿ. ಇದ್ರದ್ದು ಬುಡದಲ್ಲಿ ನಾನು ಕೆಲವೊಂದು ತರಕಾರಿ ಗಿಡ ಅಂದರೆ ಒಂದು 2-3 ತರಕಾರಿ ಗಿಡವನ್ನು ಹಾಕಿದ್ದೀನಿ. ಹಾಗೆ ಇದು ಯಾವುದಕ್ಕೆ ಒಳ್ಳೆಯದು ಅಂದರೆ ಇದು ಪ್ರತಿಯೊಬ್ಬರಿಗೂ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ತುಂಬ ಒಳ್ಳೆಯದು. ಆದರೆ ಇದನ್ನು ಹೇಗೆ ಬಳಸಬೇಕು ಅಂತಲೂ ಹೇಳ್ತೀನಿ. ಇದು ಒಂದು ರೀತಿ ನೋಡಿ ಗಂಟು ಥರ ಇದೆ. ಅಂದರೆ ಬೆಂಡೆಕಾಯಿ ಥರ ಹೋಲುತ್ತೆ ಅದು ಮಧ್ಯದಲ್ಲಿ. ನಂತರ ಒಂದು ಗಂಟು ಬರುತ್ತೆ, ಮತ್ತು ಬೆಂಡೆಕಾಯಿ ಥರ ಇರುತ್ತೆ, ಮಧ್ಯೆ ಒಂದು ಗಂಟು ಬರುತ್ತೆ. ಹೀಗಿರುತ್ತೆ. ಇದು ತುಂಬ ಚೆನ್ನಾಗಿ ಬೆಳೆಸ್ಬೋದು. ಒಂದು ಸಣ್ಣದ್ದು ಇದ್ರದ್ದು ಟೊಂಗೆ ಇದ್ರೂ ಕೂಡ ನಾವು ಚೆನ್ನಾಗಿ ಬೆಳೆಸ್ಕೋಬಹುದು. ಹಾಗೆ ಇದು ನೋಡಲಿಕ್ಕೆ ಒಂದು ರೀತಿ ಮಧ್ಯೆ ಗಂಟು ಆ ಥರ ಇರುತ್ತೆ. ಇದು ಎಷ್ಟು ಒಳ್ಳೆಯದು ಅಂದರೆ ಇದು ಪ್ರತಿಯೊಬ್ಬರಿಗೂ ಒಳ್ಳೆಯದು. ಕಾಲು ನೋವು ಬರುತ್ತೆ ನೋಡಿ, ಜಾಯಿಂಟ್ ಪೇನ್ ಬರುತ್ತೆ. ಅದು ಜಾಯಿಂಟ್ ಪೇನ್ ಬರೋದು ಅದರ ಜಾಯಿಂಟ್ ಪೇನ್ ಅಂದರೆ ಜಾಯಿಂಟ್ ಒಳಗಡೆ ಒಂದು ಜೆಲ್ ಅಂತ ಇರುತ್ತೆ. ಆ ಜೆಲ್ಲು ಕಡಿಮೆ ಆದಾಗ ಜಾಯಿಂಟ್ ಪೇನು ಬರುತ್ತೆ ಅಲ್ವಾ, ಅದಕ್ಕೆ ತುಂಬ ಒಳ್ಳೆಯದು. ಆ ಜಾಯಿಂಟ್ ಪೇನನ್ನು ಇದು ಕಡಿಮೆ ಮಾಡುತ್ತೆ. ಇದನ್ನು ನಾವು ಹೇಗೆ, ಇದ್ರದ್ದು ಎಲೆ ಇದೆ, ಹಾಗೆ ಅದು ಆಚೆಗೆ ಗಂಟು ಈಚೆಗೆ ಗಂಟು ಇದೆ ಅಲ್ವಾ, ಅದು ಮಧ್ಯದ ಭಾಗವನ್ನು ತೆಗೆದು ಚೆನ್ನಾಗಿ ತೊಳೆದು ಅದರದ್ದು ಮೇಲ್ಗಡೆ ನಾರನ್ನು ತೆಗೆದು ನಾವು ಅಡುಗೆಲಿ ಬಳಸ್ಬೋದು. ಅಂದರೆ ಅದಕ್ಕೆ ನಾವು ಏನಾದರೂ ಒಂದು ಚಟ್ನಿ ಈ ಥರ ಎಣ್ಣೆಯಲ್ಲಿ ಹುರ್ಕೋಬೇಕು. ಇದು ಸ್ವಲ್ಪ ತುರಿಕೆ ಬರುತ್ತೆ, ಬಾಯಿ ತುರಿಕೆ ಬರುತ್ತೆ. ಹಾಗಾಗಿ ಅದನ್ನು ನಾವು ಸ್ವಲ್ಪ ಎಣ್ಣೆಲೆ ಹುರ್ಕೊಂಡು ಅಡುಗೆ ಮಾಡ್ಬೋದು, ಪಲ್ಯ ಮಾಡ್ಬೋದು. ಹೀಗೆ ನಾನು ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಅಡುಗೆ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಇದು ನಮ್ಮದು ಫ್ರೆಂಡ್ಸ್ ಒಬ್ಬರು ಮನೇಲಿ ಬೆಳೆಸಿದ್ರು. ಅವರು ಹೀಗೆ ಗಿಡಗಳನ್ನೆಲ್ಲ ಬೆಳೆಸ್ತಾರೆ. ನಾನು ಅಲ್ಲಿ ಕಂಡೆ, ನಾನು ಕೇಳಿದೆ ಅವ್ರ ಹತ್ರ, ಮಂಗಾರ ಬಳ್ಳಿ ಅನ್ನೋ ಗಿಡ ನಿಮ್ಮಲ್ಲಿ ಇದೆಯಾ ಅಂತ. ಅದು ಹೌದು, ನಮ್ಮನೇಲಿ ಇದೆ ಅಂತ ತೋರಿಸಿದ್ರು. 1-2-3 ಗಿಡಗಳಿದ್ದವು. ಹಾಗೆ ನನಗೊಂದು ಗಿಡವನ್ನು ಕೊಟ್ಟಿದ್ದಾರೆ ನೋಡಿ. ಇದು ತರುವಾಗ ತುಂಬ ಚಿಕ್ಕದಿತ್ತು. ನಾನು ಇದನ್ನು ಈಗ ಒಂದು ಪಾಟಲ್ಲಿ ಹಾಕ್ತೇನೆ, ಆಯಿತಾ. ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು. ಹಾಗೆ ಇದು ಆಯುರ್ವೇದಿಕ್ ಅಂದರೆ ಆಯುರ್ವೇದ ಹೀಗೆ ನಾಟಿ ಔಷಧ ಕೊಡ್ತಾರಲ್ವ, ಅವ್ರ ಮನೆಯಲ್ಲೂ ತುಂಬ ಇರುತ್ತೆ. ಇದು ಗಂಟುಗಳು ಅಂದರೆ ಗಂಟಿಗೆ ನೋವಾಗಿದೆ ಅಂದರೆ ಗಂಟು ಕ್ರ್ಯಾಕ್ ಆಗಿದೆ, ಈ ಥರ ಎಲ್ಲ ಇರುತ್ತೆ ಅಲ್ವ, ಅದನ್ನು ಜಾಯಿಂಟ್ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ನಾನು ತುಂಬ ಜನರನ್ನು ಕೇಳಿದ್ದೀನಿ. ಇದು ಜಾಯಿಂಟ್ ಗಂಟು ಒಂದು, ಈಗ ನಮ್ಮದೊಂದು ಕೈ ಏನೋ ಒಂದು ಒಬ್ಬರು ಬಿದ್ಕೊಂಡಿದ್ದಾರೆ, ಕೈ ಜಾಯಿಂಟ್ ತಪ್ಪೋಗಿದೆ. ಅದಕ್ಕೆ ಆ ಜಾಯಿಂಟ್ ಮಾಡಲಿಕ್ಕೆ ಇದನ್ನು ಬಳಸ್ತಾರಂತೆ. ಜಾಯಿಂಟು ಸರಿಯಾಗುತ್ತಂತೆ ನೋಡಿ. ಈ ಥರ ಎಲ್ಲ ಬಳಸ್ತಾರಂತೆ. ತುಂಬ ಒಳ್ಳೆಯದು. ಇದು ನಾನು ಒಬ್ಬರು ನಾಟಿ ಔಷಧ ಮಾಡುವವ್ರ ಮನೆಯಲ್ಲೂ ಕೂಡ ನಾನೊಂದು ಸಲ ಅವ್ರು ಬೇರೆಯವರಿಗೆ ಕೊಟ್ಟಿದ್ದರು. ಅದು ಔಷಧ ಮಾಡಿ ಕೊಟ್ಟಿರುವಾಗ ನಾನು ನೋಡಿದ್ದೀನಿ. ಆದರೆ ನನಗಿದ್ದು ಮಂಗರ ಬಳ್ಳಿ ಅಂತ ಗೊತ್ತಿರಲಿಲ್ಲ. ನಂತರ ನಾನು ಇದ್ರ ಬಗ್ಗೆ ಕೆಲವೊಂದು ತಿಳ್ಕೊಂಡೆ. ಆವಾಗ ನನಗೆ ಗೊತ್ತಾಗಿರೋದು. ತುಂಬ ಒಳ್ಳೆಯದು ನೋಡಿ. ನಾನು ಪಾಟಲ್ಲಿ ಈ ರೀತಿ ಮೊದಲು ಒಂದು ಕಾಯಿಂದು, ತೆಂಗಿನಕಾಯಿಂದು ನಾರು ಇರುತ್ತೆ ಅಲ್ವ, ಅದನ್ನು ಹಾಕಿದ್ದೀನಿ. ನಂತರ ಮನೇಲೆ ನಾನು ಸುಡುಮಣ್ಣು ಅಂತ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಹಾಗೆ ಕೆಲವೊಂದು ತರಕಾರಿ ಸಿಪ್ಪೆ ಇವೆಲ್ಲ ಬಳಸ್ಕೊಂಡು ನಾನು ಮಣ್ಣಿನ ಜೊತೆ ಹಾಕಿ ಸೇರಿಸಿ ಇಟ್ಕೊಂಡಿದ್ದೀನಿ. ಆ ಮಣ್ಣನ್ನು ಹಾಕ್ತೀನಿ. ಹಾಗೆ ನಾನು ಇದು ಅಂದರೆ ಒಂದು ಸಣ್ಣದು ಇದು ಸಸಿ ಬೆಳೆಸಿದ್ರಲ್ವ, ಅವ್ರದ್ದು ಒಂದು ಕವರಲ್ಲಿ ಇತ್ತಲ್ವ, ಆ ಮಣ್ಣನ್ನು ಹಾಕ್ತೀನಿ. ಇದ್ರದ್ದು ಬೇರಿಗೆ ನಾವು ಏನು ತೊಂದರೆ ಕೊಡಬಾರ್ದು, ಏನು ಪೆಟ್ಟು ಮಾಡಬಾರ್ದು, ಆಯಿತಾ. ಕಟ್ ಮಾಡೋದಾಗಲಿ ಏನು ಮಾಡಬಾರ್ದು. ತುಂಬ ಉದ್ದ ಬೇರಿದೆ ಅಂದರೆ ಕಟ್ ಮಾಡ್ಬೋದು, ಸ್ವಲ್ಪ ಬೇರಿದೆ ಅಲ್ವಾ.
ಹಾಗಾಗಿ ಕಟ್ ಮಾಡಬಾರ್ದು. ಹಾಗೆ ನಾನು ಇದನ್ನು ಇಟ್ಟಿದ್ದೀನಿ ನೋಡಿ, ಸ್ವಲ್ಪ ಕೆಳಗಡೆನೇ ಇಟ್ಟಿದ್ದೀನಿ, ತಳದಲ್ಲಿ ಮೇಲ್ಮೇಲೆ ಇಡಬಾರ್ದು, ಯಾಕಂದರೆ ಅದ್ರದ್ದು ಬುಡ ಮೇಲೆ ಬಂದುಬಿಡತ್ತೆ. ಈಗ ನಾನು ಇದೆಲ್ಲ ಹಾಕ್ತೀನಿ ಅಲ್ವ, ಅದೆಲ್ಲ ಕೆಳಗಡೆ ಎಲ್ಲ ಹೋಗುತ್ತೆ ಮಣ್ಣು. ಇದನ್ನು ಚೆನ್ನಾಗಿ ನಾವು ಬೆಳೆಸ್ಕೋಬೇಕು. ಹಾಗೆ ಏನು ಇದು ತುಂಬಾ ಒಳ್ಳೆಯದು. ಇದು ನಮ್ಮ ಗಂಟು ನೋವು, ಗಂಟು ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ನೋಡಿ, ಕೆಲವೊಬ್ಬರಿಗೆ ನಡೆಯುವಾಗ ಎಲ್ಲ ಬರುತ್ತೆ ಅಲ್ವಾ. ಹಾಗಿದ್ದಾಗ ಇದನ್ನು ನಾವು ಅಡುಗೆಯಲ್ಲಿ ಬಳಸಿ ತಿನ್ಬೋದು. ಹಾಗೆ ಇದನ್ನು ಸ್ವಲ್ಪ ಜಜ್ಜಿ, ಅಂದರೆ ಜಜ್ಜಬೇಕು, ನಾರು ತೆಗೆದು ಜಜ್ಜಿಕೊಂಡು ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಪಲ್ಯನೂ ಮಾಡ್ತಾರೆ, ಪಲ್ಯನೂ ಮಾಡಿ ತಿನ್ಬೋದು. ಈ ಥರ ಮಾಡಿಕೊಂಡು ತಿನ್ಬೋದು. ಹಾಗೆ ಇದನ್ನು ನಾವು ದೋಸೆ ರೂಪದಲ್ಲೂ ಕೂಡ ಮಾಡ್ತಾರೆ. ದೋಸೆ ಅಂದರೆ ಇದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿ ನಾರು ತೆಗೆದು ಅಕ್ಕಿ ಜೊತೆ ಬೇಯಿಸ್ಬೇಕು, ಅರಿಬೇಕು. ಸ್ವಲ್ಪ ಕಾಯೆಲ್ಲ ಹಾಕ್ಕೊಂಡು ಅಕ್ಕಿ ಜೊತೆ ಅರೆದು ಅದನ್ನು ದೋಸೆ ಥರ, ದಪ್ಪವಾದ ದೋಸೆ ಥರ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಆ ಥರ ತಿಂತ ಬಂದರೆ ನಮ್ಮಲ್ಲಿ ಇರುವಂತಹ ಗಂಟಲ್ಲಿ ಇರುವಂತಹ ಜಲ್ಲು ಅಂದರೆ ಕಡಿಮೆಯಾಗಿರುತ್ತೆ. ಅದು ಕೆಟ್ಟ ಬ್ಯಾಕ್ಟೀರಿಯಾದಿಂದನೂ ಜಲ್ಲೆಲ್ಲ ಪೂರ್ತಿ ಖಾಲಿಯಾಗಿರುತ್ತೆ. ಆವಾಗ ನಮಗೆ ಅದು ಕಾಲಿನ ಸವಕಳಿ ಬಂದಿದೆ ಅನಿಸತ್ತೆ, ಅದು ಸವಕಳಿ ಆಗಿರಲ್ಲ, ಜಲ್ಲಿರಲ್ಲ ಅಷ್ಟೇ. ಆವಾಗದು ಟಕ್ ಟಕ್ ಅಂತ ಸೌಂಡ್ ಬರೋದು. ಹಾಗೆ ಈ ಗಂಟು ನಮಗೆ ನೋವು ಬರೋದು, ನಡಿಲಿಕ್ಕೆ ನೋವು ಆಗಲ್ಲ, ನೋವು ಬರೋದು. ಹಾಗೆ ನಮಗೆ ಅದು ರಾತ್ರಿ ಮಲಗಿದಾಗ ಒಂದು ರೀತಿ ಎಳೆದ ಹಾಗೆ ಆಗೋದು, ಈ ಥರ ಎಲ್ಲ ಆಗತ್ತಲ್ವ. ಆವಾಗ ಇದನ್ನು ನಾವು ಆಹಾರದಲ್ಲಿ ಬಳಸ್ತಾ ಬರಬೇಕು. ಬಳಸ್ತಾ ಬಂದ್ರಂತೂ ನಮ್ಮ ಈ ಗಂಟೊಳಗೆ ಇರುವಂಥ ಜಲ್ಲು ಉತ್ಪತ್ತಿ ಆಗುತ್ತೆ. ಹಾಗೆ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಂದಾಕತ್ತೆ. ಇದು ಒಂದು ರೀತಿ ಹೇಗಿರುತ್ತೆ ಅಂದರೆ ತುರಿಕೆ ಬರುತ್ತೆ. ನಾವು ತಿನ್ನುವಾಗ ಅಷ್ಟೇನು ತುರಿಕೆ ಬರಲ್ಲ, ಕೈಯಿಂದ ಮುಟ್ತೀವಿ ಅಲ್ವಾ, ಆವಾಗ ಸ್ವಲ್ಪ ತುರಿಕೆ ಬರುತ್ತೆ. ಅದಕ್ಕೆ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದು ಒಂದು ರೀತಿ ಒಗ್ರು ಥರ ಇರುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೂ ತುಂಬ ಒಳ್ಳೆಯದು. ನಮ್ಮ ದೇಹದಲ್ಲಿ ಇರುವಂತಹ ಜೆಲ್ಲನ್ನು ಉತ್ಪತ್ತಿ ಮಾಡುತ್ತೆ. ಗಂಟು ತುಂಬ ಸ್ಟ್ರಾಂಗಾಗಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಎಷ್ಟೋ ಜನ ವಯಸ್ಸಾದವರು ಕಾಲು ನೋವು ನಡಿಲಿಕ್ಕಾಗಲ್ಲ ಅಂತಲೇ ಹೇಳ್ತಾರಲ್ವ, ಅದು ಇದೇ ಪ್ರಾಬ್ಲಮ್ ಇರೋದರಿಂದ ಆಗೋದು. ಅವರು ಇದನ್ನು ಕಷಾಯ ಮಾಡಿಯೂ ಕೂಡ ಕುಡಿಬಹುದು. ಹಾಗೆ ಅಡುಗೆಯಲ್ಲಿ ಬಳಸಿಯೂ ಕೂಡ ಸೇವನೆ ಮಾಡ್ಬೋದು. ಇದನ್ನು ನಾವು ಸೇವನೆ ಮಾಡ್ತಾ ಬಂದರೆ ಆದಷ್ಟು ನಮ್ಮ ಕಾಲು ನೋವು ಬರೋದು ಎಲ್ಲ ಕಡಿಮೆ ಮಾಡ್ಕೋಬೋದು. ಇದು ಏನು ಗೊತ್ತಾ, ಈ ನಾವು ಗಂಟೊಳಗೆ ಜಲ್ಲು ಅಂದರೆ ಇದು ಬೆರಳೆಲ್ಲ ನೋವು ಬರುತ್ತೆ ನೋಡಿ. ಆವಾಗ ಅದು ನಮ್ಮ ಕೈ ಬೆರಳು ಅಥವಾ ಕಾಲು ಬೆರಳು ತುದಿ ಭಾಗೆಲ್ಲ ತುಂಬ ನೋವು ಬರುತ್ತೆ. ಆವಾಗ ನಮ್ಮ ಗಂಟಲ್ಲಿ ಏನು ಶಕ್ತಿ ಇಲ್ಲ, ಏನು ನಮಗೆ ಅಲ್ಲಿ ಏನು ಶಕ್ತಿ ಇಲ್ಲ. ಅಂದರೆ ಗಂಟು ಒಳಗಡೆ ಯಾವುದೇ ರೀತಿಯ ಜಲ್ಲುಗಳು ಇರಲ್ಲ. ಜಲ್ಲುಗಳಿದ್ರೇ ನಮ್ಮ ಮೂಳೆಗೆ ಶಕ್ತಿ ಇರೋದು. ಅವೆಲ್ಲ ಇಲ್ಲದಾಗ ಅದು ನಮಗೆ ನೋವು ಬರುತ್ತೆ. ನಾವು ಇದನ್ನು ಸ್ವಲ್ಪ ಅವಾಗ ತಗೊಳ್ತಾ ಇದ್ದರೆ ನಮ್ಮ ಮೂಳೆ ಕೈ ಬೆರಳು ಮೂಳೆಯಲ್ಲೆಲ್ಲ ಜಲ್ಲು ಉತ್ಪತ್ತಿ ಆಗುತ್ತೆ. ಜಲ್ಲು ಇರೋದರಿಂದ ನಮಗೆ ನೋವು ಬರಲ್ಲ. ಹಾಗೆ ಅದು ಏನಂತಾರೆ, ಮೂಳೆ ಸೌದೋಗಿದೆ, ಮೂಳೆ ಕಟ್ಟಾಗಿದೆ ಹೀಗೆಲ್ಲ ಹೇಳ್ತಾರಲ್ವ. ಕಟ್ಟಾಗಿರುವಂತಹ ಮೂಳೆನೂ ಜಾಯಿಂಟ್ ಮಾಡ್ತಾರಂತೆ. ಅಂದರೆ ನಾಟಿ ಮದ್ದು ಕೊಡ್ತಾರಲ್ವ ಅವರು. ಈಗ ಒಂದು ಕಡೆ ಕಟ್ಟಾಗಿದೆ, ಅದನ್ನು ಜಾಯಿಂಟ್ ಆಗುವ ಶಕ್ತಿ ಇದರಲ್ಲಿದೆಯಂತೆ. ನಾನು ತುಂಬ ನೋಡಿದ್ದೀನಿ, ಕೇಳಿದ್ದೀನಿ, ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಆದಷ್ಟು ಇದು ನೀವು ಬೆಳೆಸ್ಕೊಳ್ಳಿ, ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ಇದನ್ನು ಒಂದು ಸಣ್ಣ ಗಿಡ ಹಾಕ್ಕೊಂಡ್ರೆ ತುಂಬ ಆಗುತ್ತೆ. ಈಗ ನಾನು ಮೇಲ್ಗಡೆ ಇದ್ರದ್ದು ಗಿಡ ಮೇಲ್ಗಡೆ ಬಂದಿದ್ದಿಲ್ವ, ಅದಕ್ಕೆ ಕಟ್ ಮಾಡಿ ನಾನು ಇನ್ನೊಂದು ಫೋಟೋಲ್ಲಿ ಹಾಕಿದ್ರೂ ಕೂಡ ಅದು ಬೆಳ್ಕೊಂಡು ಬರುತ್ತೆ. ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಇದು ನಾನು ಈ ರೀತಿ ಮಣ್ಣು, ಅದಕ್ಕೆ ಬೇಕಾಗಿರುವ ಪೋಷಕಾಂಶ ಇರುವಂತಹ ಮಣ್ಣೆಲ್ಲ ಹಾಕಿದ್ದೀನಿ. ಚೆನ್ನಾಗಿಯೇ ಬೆಳೆಸ್ಕೋಬೇಕು ಅಂತ ತುಂಬ ಕಾಳಜಿಯಿಂದ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಇದು ಏಪ್ರಿಲ್ ಮೇದಲ್ಲಿ ನಾನು ಮೇ ಎಂಡಿಗೆ ಅನಿಸುತ್ತೆ ಮಾಡಿರೋದು. ಮೇದಲ್ಲಿ ನಂಗೆ ಸಿಕ್ಕಿರೋದು, ಆವಾಗ ನಾನು ರಿಪೋರ್ಟ್ ಮಾಡ್ಕೊಂಡಿರೋದು. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಳೆ ಬೀಳುವ ಜಾಗದಲ್ಲಿ ಇಡ್ತೀನಿ. ಅಂದರೆ ಮಳೆ ನೀರು ತುಂಬ ಮಳೆ ಬಿದ್ದರೂ ಗಿಡಗಳು ಸತ್ತೋಗೋ ಚಾನ್ಸ್ ಇರುತ್ತೆ. ಹಾಗೆ ಇದಕ್ಕೆ ನೀರು ನಿಲ್ಲಲಿಕ್ಕೆ ಕೊಡಬಾರ್ದು. ತಳದಲ್ಲಿ ಹೋಲೆ ಇರುತ್ತೆ ಅಲ್ವ, ಅಲ್ಲೇ ನೀರು ಹಿಂಗೆ ಹೋಗಬೇಕಾಗತ್ತೆ.
ಹಾಗೆ ಇದಕ್ಕೊಂದು ಕೋಲು ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ಈ ಒಂದು ಬಳ್ಳಿ ಹಾಕ್ತೀನಿ. ನಂತರ ಇದು ಸ್ವಲ್ಪ ದೊಡ್ಡ ಆದಮೇಲೆ ಆ ಬಳ್ಳಿಯನ್ನು ಕಟ್ ಮಾಡಬೇಕಾಗತ್ತೆ. ಯಾಕಂದರೆ ಅದು ಇನ್ನೂ ದಪ್ಪ ಬೆಳಿಬೇಕಲ್ವ, ಇಲ್ಲಾಂದರೆ ಬರೀಕಾಗೆ ಬೆಳೆಯುತ್ತೆ. ಹಾಗಾಗಿ ಒಂದು ಬಳ್ಳಿ ಅಂದರೆ ದಾರ ಕಟ್ಟಿದ್ದೀನಿ. ಇದನ್ನು ನಾನು ಇಲ್ಲಿ ಅಂದರೆ ತುಂಬ ನೀರು, ಮಳೆ ನೀರು ತುಂಬ ಬೀಳಬಾರ್ದು. ಈ ಮಾಡು ಅಂತಾರಲ್ವ, ಮಾಡು ಅಂದರೆ ಸ್ವಲ್ಪ ನೀರು ಸಿಡಿಬೇಕು. ಆ ಥರ ಮಳೆ ನೀರು ಬಂದ್ರೂ ಸಿಡಿಬೇಕು. ಆ ಜಾಗದಲ್ಲಿ ಇಡ್ತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೆಳೆಸ್ಕೋತೀನಿ. ಮಳೆ ಇಲ್ಲ ಅಂದ್ರೂ ಕೂಡ ನಾವು ನೀರನ್ನು ಹಾಕಬೇಕು. ದಿನಕ್ಕೆ ಒಂದು ಸಲ ನೀರು ಹಾಕಿದರೂ ಸಾಕಾಗತ್ತೆ. ಇದ್ರದ್ದು ಎಲೆ ಇದೆ, ಎಲೆ ಮತ್ತು ಕಾಂಡ ಯಾವುದು ಇದನ್ನು ಒಗೆಯೋದೇ ಬೇಡ. ಎಲೆ ಕಾಂಡ ಎಲ್ಲ ತೆಗೆದು ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಎಣ್ಣೆಲಿ ಹುರ್ಕೊಂಡು ಚಟ್ನಿ ಮಾಡಿ ತಿನ್ಬೋದು. ನೀವು ವಾರಕ್ಕೆ 1-2 ಸಲ ಆದರೂ ತಿಂತ ಬಂದರೆ ಒಳ್ಳೆಯದು. ನಾನು ತುಂಬ ಕಷ್ಟಪಟ್ಟು ಹುಡುಕಿ ಸಿಕ್ಕಿರೋದು. ನಾನು ಒಂದು ನಾಟಿ ಔಷಧ ಕೊಡೋರ ಮನೇಲಿ ನೋಡಿದ್ದೀನಿ ಅಲ್ವಾ, ಅವ್ರ ಮನೆಗೆ ಹೋಗಿ ತರಬೇಕು ಅಂತ ಮನ್ಸು ಮಾಡಿದ್ದೀನಿ. ತುಂಬ ದೂರ ಇದೆ ಅವ್ರ ಮನೆ. ಇದು ಹಳ್ಳಿ ಕಡೆ ಎಲ್ಲ ಬೆಳೆಯತ್ತೆ. ಅಂದರೆ ಹಳ್ಳಿ ಕಡೆ ಅಂದರೆ ಇದು ನದಿ ತೀರದಲ್ಲೆಲ್ಲ ಇರುತ್ತೆ ಅಲ್ವ, ಅಲ್ಲೆಲ್ಲ ಇರತ್ತಂತೆ ಇದು. ಇದು ಒಂದು ರೀತಿ ತಾನಾಗೆ ಬೆಳ್ಕೊಂಡು ಹೋಗುತ್ತೆ. ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಇದೊಂದು ಔಷಧಿಯ ಗಿಡ ಅಂತ, ಮಂಗಾರ ಬಳ್ಳಿ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ನಾನಿಲ್ಲಿ ನಮ್ಮ ಮನೆ ಹತ್ತಿರ ಇಲ್ಲಿ ಈ ಥರ ಕಟ್ಟಿಟ್ಟಿದ್ದೀನಿ. ಯಾಕಂದರೆ ಬೆಕ್ಕೆಲ್ಲ ಬಂದು ದೂಡಾಕ್ಬಹುದಲ್ವ, ಅದಕ್ಕೆ ಸ್ವಲ್ಪ ಬಳ್ಳಿ ಹಾಕಿ ಕಟ್ಟಿದ್ದೀನಿ ನೋಡಿ. ಹಾಗೆ ಇದು ಸ್ವಲ್ಪ ದಿನ ಇಲ್ಲೇ ಬೆಳೀಲಿ ಅಂತ ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ದೊಡ್ಡ ಆದ ನಂತರ ಒಂದು ಸ್ವಲ್ಪ ಮಳೆ ನೀರು ತಕ್ಕೋಬೇಕು ಇದು. ಹಾಗೆ ನಾನು ಸಣ್ಣ ಮಳೆಯೆಲ್ಲ ಇರುವಾಗ ಮಳೆ ನೀರು ಹತ್ತಿರ ಇಡ್ತೀನಿ, ನಂತರ ಇಲ್ಲೇ ತಂದು ಇಡ್ತೀನಿ. ಈ ಥರ ಮಾಡ್ತೀನಿ. ತುಂಬ ದೊಡ್ಡ ಮಳೆ ಬರುವಾಗ ಇಡಲ್ಲ. ಹಾಗೆ ನೋಡಿ ಎಷ್ಟು ದೊಡ್ಡ ಆಗಿದೆ, 1 ತಿಂಗಳ ಮೇಲೆ ಎಷ್ಟು ದೊಡ್ಡ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಬೆಕ್ಕಿದೆ, ಇಲ್ಲಿ ನಮ್ಮ ಮನೆ ಹತ್ರ 1-2 ಬೆಕ್ಕಿದೆ. ಅದು ಮರಿ ಹಾಕ್ಕೊಂಡಿದೆ ಒಂದು ಬೆಕ್ಕು. ಹಾಗೆ ಮರಿ ಸ್ವಲ್ಪ ದೊಡ್ಡ ಆಗಿದೆ. ಈ ಬೆಕ್ಕು ಮರಿ ಹಾಕಲಿಕ್ಕೆ ಬಂದಿದೆ ಇದು. ಅಂದರೆ ಅದ್ರ ಹೊಟ್ಟೆಯಲ್ಲಿ ಮರಿ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಮರಿ ಹಾಕ್ಬೋದು. ಅದು ಏನು ಮಾಡುತ್ತೆ ಗೊತ್ತಾ, ನಮ್ಮ ಮನೇಲಿ ನಾನು ಏನು ಮಾಡ್ತೀನಿ, ಫಿಶ್ಶು ಚಿಕನ್ ಎಲ್ಲ ತಂದಾಗ ಒಂದು ಸ್ವಲ್ಪ ಸಾಂಬಾರೆಲ್ಲ ಇದ್ದರೆ ಅದನ್ನ ಕಲಸಿ ಅದಕ್ಕೆ ಹಾಕ್ತೀನಿ ಅಲ್ವಾ, ಹೊರಗಡೆ ತಂದು. ಅದು ಏನು ಮಾಡುತ್ತೆ, ನನ್ನ ಜೊತೆನೇ ಇದ್ದುಬಿಡತ್ತೆ. ನಾನು ಹೊರಗಡೆ ಸ್ವಲ್ಪ ಬಾಗಿಲ ತೆಕ್ಕೊಂಡು ಹೋದರೆ ಸಾಕು, ನನ್ನ ಜೊತೆನೇ ಇರೋದು ನೋಡಿ. ನನಗೀಗ ಇಲ್ಲಿ ಕಾಲ ಹತ್ರ ಬಂದಿದೆ. ಹಾಗೆ ಇದಕ್ಕೆ ಈಗ ನಾನು ಮೇಲೆ ತಗೊಂಡೋಗಿ ಇಡಬೇಕು. ಇದು ಸ್ವಲ್ಪ ದೊಡ್ಡಾಗಿದೆ, ಎಷ್ಟು ದೊಡ್ಡಾಗಿದೆ ಅಂತ ತೋರಿಸ್ತೀನಿ. ಹಾಗೆ ಇದರದ್ದು ತಳದಲ್ಲಿ ಎರಡು ಇದು ಏನು ಸಿಹಿ ಕುಂಬಳಕಾಯಿ ಅಂತಾರೆ, ಅಂದರೆ ನಮ್ಮ ಕಡೆ ಗೋವೆಕಾಯಿ ಅಂತಾರೆ. ಸಿಹಿ ಏನದು ಪಂಪ್ಕಿನ್ನು ಸಿಹಿ ಕುಂಬಳಕಾಯಿ ಅಂತಾರೆ ನೋಡಿ. ಕುಂಬಳಕಾಯಿ ಥರನೇ ಸ್ವೀಟ್ ಇರುತ್ತೆ. ಅದ್ರದ್ದು ಗಿಡ ಹಾಕಿದ್ದೀನಿ. ಅದ್ರದ್ದು ಬೀಜ ನನಗೆ ನಮ್ಮ ಅಮ್ಮ ಕೊಟ್ಟಿರೋದು. ಅದು ಸ್ವಲ್ಪ ಸಸಿ ಮಾಡಿದ್ದೀನಿ. ಹಾಗಾಗಿ ತುಂಬ ಸಸಿಗಳು ಇದ್ವಲ್ವ, ಅದಕ್ಕೆ ನಾನು ಈ ಪಾಟಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಹಾಕಿದ್ದೀನಿ. ಹಾಗೆ ಇದು ಕೂಡ ಒಂದು ಬೀನ್ಸ್ ಇರಬೇಕು. ಅದು ಕೂಡ 2 ಸಸಿ ಇದೆ. ಇದ್ರ ಜೊತೆ ದೊಡ್ಡಾಗಲಿ ಅಂತ ಬಿಟ್ಟಿದ್ದೀನಿ. ದೊಡ್ಡಾದಮೇಲೆ ಮತ್ತು ತೆಗೆದು ಬೇರೆ ಕಡೆ ಹಾಕ್ಬೋದು, ಅಥವಾ ಇಲ್ಲೇ ಬೆಳೆಯುತ್ತಾ ಹೋಗುತ್ತೆ. ಯಾವುದೇ ಒಂದು ಗಿಡಕ್ಕಾದರೂ ನಾವು ಒಂದು ಗಿಡ ನೆಡ್ತೀವಿ, ಅದಕ್ಕೆ ಸರಿಯಾದ ಮಣ್ಣು, ಅಂದರೆ ಅದರಲ್ಲಿ ಶಕ್ತಿ ಇರುವಂತಹ ಮಣ್ಣಾಗಿಬಿಟ್ರೆ ಅದ್ರ ಬೇರಿಗೆ ಸ್ವಲ್ಪ ಮಣ್ಣು ಸಿಕ್ಕಿದ್ರೂ ಸಾಕು, ಅದು ಬೆಳ್ಕೊಂಡು ಹೋಗಿಬಿಡತ್ತೆ. ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ನೋಡಿ. ಎಷ್ಟು ದೊಡ್ಡ ಆಗಿದೆ ಅಲ್ವಾ, ಇಷ್ಟು ದೊಡ್ಡ ಮಾಡ್ಕೊಂಡಿದ್ದೀನಿ. ತುಂಬ ಕಷ್ಟಪಟ್ಟು ಗಿಡವನ್ನು ಹಾಕ್ಕೊಂಡು ಬೆಳೆಸ್ಕೊಂಡಿದ್ದೀನಿ. ನಾನು ಇಲ್ಲಿ ಟೆರೆಸ್ಗೆ ಯಾಕೆ ತಂದೆ ಅಂದರೆ, ಇಲ್ಲಿ ಬೆಳಗಿನ ಬಿಸಿಲು ಬಂದಿರತ್ತೆ ಬುಡಕ್ಕೆ, ಅಂದರೆ ಆ ಪಾಟಿನ ಬುಡಕ್ಕೆ ಬಿಸಿಲು ಅಷ್ಟೇನು ತಾಗಲ್ಲ. ಈ ತುದಿ ಭಾಗ ಇದೆ, ಎಲೆ ಇದೆ ಅಲ್ವಾ, ಆ ಕಾಂಡ ಎಲೆ ಇದೆ, ಅದಕ್ಕೆ ಚೆನ್ನಾಗಿ ಬಿಸಿಲು ತಾಗತ್ತೆ. ಅಷ್ಟು ಸಿಕ್ಕಿದ್ರೂ ಸಾಕು, ಗಿಡಗಳು ಚೆನ್ನಾಗಿ ಬೆಳೀತವೆ. ಬಿಸಿಲು ಅದಕ್ಕೆ ತಾಗಬೇಕು, ಬುಡಕ್ಕೆ ಬಿಸಿಲು ಬೇಕು ಅಂತ ಇಲ್ಲ. ಬಿಸಿಲು ಕಾಂಡ ಎಲ್ಲ ಇರುತ್ತೆ ಅಲ್ವ, ಅದಕ್ಕೆ ಚೆನ್ನಾಗಿ ತಾಕೊಂಡ್ರೆ ಬೆಳೆಯುತ್ತೆ. ಇಲ್ಲಿ ತಂದಿಟ್ಟಿದ್ದೀನಿ, ನೋಡೋಣ. ನಾನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೂ ತುಂಬ ಬೆಳೆಯುತ್ತಲ್ವ, ಆಗ ಇನ್ನೊಂದು ಸಲ ಎಷ್ಟು ದೊಡ್ಡಾಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ನಾನು. ಇದಕ್ಕೆ ಎಲ್ಲವೂ ಹಾಕ್ಕೊಂಡು ತಂದಿದ್ದೀನಿ, ಅಂದರೆ ಮನೆಯಲ್ಲೇ ಮಾಡಿರುವಂತಹ ಗೊಬ್ಬರ ಎಲ್ಲ ತಂದಿದ್ದೀನಿ. ಇನ್ನು 1 ತಿಂಗಳು ತನಕ ಇದಕ್ಕೆ ಏನು ಬೇಡ, ಗೊಬ್ಬರ ಏನು ಬೇಡ,
ನೀರೊಂದು ಹಾಕ್ತಾ ಹೋದರೆ ಸಾಕು. ಮೇಲ್ಗಡೆ ತಂದಿಟ್ಟಿದ್ದೀನಿ. ಜೊತೆಗೆ ನಾನು ಇನ್ನೂ ಒಂದು ಗಿಡವನ್ನು ಇಟ್ಟಿದ್ದೀನಿ. ಇನ್ನೂ ಒಂದು 2 ಗಿಡ ತಂದು ಇಡಬೇಕು ಇಲ್ಲಿಯೇ. ಇಲ್ಲಿ ಬಿಸಿಲು ಬರುತ್ತೆ, ಈ ಪೂರ್ವ ದಿಕ್ಕಿಂದ ಬರುತ್ತೆ. ಬಿಸಿಲು ಬಂದರೆ ಈ ಕಾಂಡಕ್ಕೆಲ್ಲ ಬಿಸಿಲು ತಾಗತ್ತೆ, ಬುಡಕ್ಕೆ ಬಿಸಿಲು ತಾಗಲ್ಲ. ಅಂದರೆ ಇದು ನಮ್ಮದು ಮೇಲ್ಗಡೆ ಕಟ್ಟಿದ್ದೀವಿ ಅಲ್ವಾ, ಅದು ಮರೆಯಾಗತ್ತೆ. ಹಾಗೆ ನಾನು ಇದ್ರದ್ದು ಮೊದಲೊಂದು ಬಳ್ಳಿ ನಾನು ಕಟ್ಟಿದ್ದೀನಿ ಅಲ್ವಾ, ಟೈಟಾಗಿ ಬಿಡತ್ತದು. ಅಂದರೆ ಏನು ದಪ್ಪ ಬೆಳಿಬೇಕಲ್ವ, ಅದಕ್ಕೆ ನಾನು ಬಳ್ಳಿಯನ್ನು ತೆಗೆದು ಇನ್ನೊಂದು ಬಳ್ಳಿಯನ್ನು ಕಟ್ತೀನಿ. ಈ ಥರ ನಾವು ಗಿಡಗಳ ರಕ್ಷಣೆ ಮಾಡ್ಬೋದು. ಗಿಡಗಳನ್ನು ನಾವು ತುಂಬ ಚೆನ್ನಾಗಿ ಬೆಳೆಸ್ಬೋದು. ಕೇವಲ ಮಣ್ಣು ಒಂದೇ ಇದ್ದರೆ ಸಾಕಾಗಲ್ಲ. ಸ್ವಲ್ಪ ಮಣ್ಣು ಅಂದರೆ ಒಂದು 50% ಮಣ್ಣು, 50% ಈ ಥರ ಗೊಬ್ಬರ, ಅಂದರೆ ಎಲೆ, ಈ ಥರ ಹಣ್ಣು ಸಿಪ್ಪೆ ಎಲ್ಲ ಹಾಕ್ತೀವಿ ಅಲ್ವಾ, ಅದರದ್ದೆಲ್ಲ ಮಣ್ಣು ಮಿಕ್ಸ್ ಇದ್ದರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೆಸ್ಕೋಬೋದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಾಯ್.